ಫ್ರೆಂಡ್ಸ್, ಇದು ಹಂಗೆ ಗಾಡಿ ಅನ್ಲೋಡ್ ಆಗಿಬಿಟ್ಟೈತೆ. ಯಾಕಂದರೆ ನಾನು ನೆನೆ ಎದ್ದಿಲ್ಲ, ರಜಾ ಆಗಿಬಿಟ್ಟಿದ್ದೆ, ಗಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸರಿ ಅಂತ ಗಾಡಿ ಅನ್ಲೋಡ್ ಮಾಡಿ ಇಲ್ಲಿ ನಿಲ್ಸಿಕ್ಕಿದ್ದಾರೆ. ಫುಲ್ ಧೂಳು ಆಗಿಬಿಟ್ಟೈತೆ. ಸರಿ, ಇವಾಗ ಎತ್ಕೊಂಡು ಸೀದಾ ಹೋಗೋಣ ಲೋಡಿಗೆ. ಲೋಡಿಂಗು ಹೊಸಕೋಟೆ ಕನ್ಫರ್ಮ್ ಆಗೈತೆ. ಬರ್ರಿ ಹೋಗೋಣ ಹೊಸಕೋಟೆಗೆ. ಇದು ಡೇ 22 ಇನ್ನ ವ್ಲಾಗ್ ಇದು. ಬರ್ರಿ ಹೋಗೋಣ ಹಂಗೆ. ಫುಲ್ ಧೂಳು ಬಿಟ್ಟು ನಮ್ಮ ಮನೆ ಹತ್ರ ತೊಳ್ಕೊಂಡ್ಬಿಡ್ತಾಯಿದ್ರಿ ಗಾಡಿ. ಇಲ್ಲಿ ಎಲ್ಲಿ ತೊಳೆಯೋಕ್ಕಾಗಲ್ಲ, ನೀರಿಲ್ಲ ಇಲ್ಲಿ. ಅದಕ್ಕೆ ಒರೆಸ್ಕೊಂಡು ಸೀದಾ ಒರೆಸ್ಬಿಟ್ಟು ಹೋಗೋಣ ಹಂಗೆ. ಸೀದಾ ಅಲ್ಲಿಂದ ಹೆಬ್ಬಾಳ ದಾಟ್ಕೊಂಡ್ಬಂದರೆ ಸೀದಾ ಇಲ್ಲಿ ನೋಡಿದೆ ಕೇರ್ಪುರಮಲ್ಲಿ ನೋಡಿದೆ ಫುಲ್ ಟ್ರಾಫಿಕ್ಕು. ಇವತ್ತು ಏನಂದರೆ ಹೊಸ ಗೋಡನಲ್ಲೇ ಲೋಡಿಂಗು. ಅಂದರೆ ಹೊಸಕೋಟೆದಲ್ಲಿ ಏನೋ ಪ್ರಾಬ್ಲಮ್ ನಡೀತಿದೆ, ಏನೋ ಸ್ಟ್ರೈಕ್ ನಡೀತಿದೆ ಅಂತೆ. ಏನೋ ಅವರು ಗೋಡನ್ ಖಾಲಿ ಮಾಡ್ತೀನಿ ಹಂಗೆ ಅಂತೇನೋ ಹೇಳ್ತಾ ಇದ್ದಾರಂತೆ. ಅದಕ್ಕೆ ಹೊಸ ಗೋಡನ್ ಇಲ್ಲೊಂದು ಶಿಫ್ಟ್ ಆಗೈತೆ. ನಾವು ಅಲ್ಲಿ ಹೊಸಕೋಟೆ ಬ್ರಿಡ್ಜ್ ಹತ್ರ ಲೆಫ್ಟಿಗೆ ಹೋಗ್ತೀವಿ ಚಿಂತಾಮಣಿ ರೋಡಲ್ಲಿ. ಇವಾಗ ಮಾಲೂರು ರೋಡಲ್ಲಿ ಮಾಡಿದ್ದಾರೆ, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಇವ್ನು ಯಾರೋ ಅವಾಗಿಂದ ನಿದ್ದೆಗಿದೆ ಮಾಡಿಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆಟೋಮೆಟಿಕ್ ಸ್ಲೋ ಆಗಿ ಹೋಗ್ತಾನೆ, ಯಾರೋ ನೋಡಿದ್ರೆ ಸ್ಪೀಡಾಗಿ ಹೋಗ್ತಾನೆ. ಏನು ಕೆಲಸ ಆಗೋದು ಕಥೆನೋ ಗೊತ್ತಿಲ್ಲ ಇವತ್ತು. ನೋಡಿ ಇವಾಗ ಸ್ಲೋವಾಗಿ ಹೋಗ್ತಾನೆ, ಆಮೇಲೆ ಸ್ಪೀಡಾಗಿ ಹೋಗ್ಬಿಡ್ತಾನೆ ಜುಪ್ ಅಂತ. ಅಯ್ಯೋ ಏನು ಈ ಥರ ಆಯಿತು ಒಳಗಡೆ ಟ್ರಾಫಿಕ್ ಜಾಮ್ ನೋಡಿ. ಬೇರೆ ಲೆವೆಲ್ ಟ್ರಾಫಿಕ್ ಅಲ್ಲ, ಫುಲ್ ಟ್ರಾಫಿಕ್ ಜಾಮು. ಏನೋ ಮಾಡೋದು ಅಂತ ಗೊತ್ತಿಲ್ಲ. ನಾನು ನಿನ್ನೆ ಬೇರೆ ರಜಾದಲ್ಲಿದ್ದೆ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ನೋಡಿಗೆ. ಬರ್ರಿ ಹೋಗೋಣ, ಅವಾಗ ತೋರಿಸ್ತೀನಿ ಕೊಡೋಣ. ಅವತ್ತು ನೈಟ್ ತೋರಿಸಿದ್ದೆ, ಇವತ್ತು ಬೆಳಿಗ್ಗೆ ಹೊತ್ತು ತೋರಿಸ್ತೀನಿ. ಬರ್ರಿ ಹೆಂಗೈತೆ ಕೊಡೋಣ ಅಂತ. ಇದು ಯಾವ ಗಾಡಿ ಅಂತ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿರಿ. ನಾನು ಹೊಸ್ದಾಗಿ ಎತ್ಕೊಂಡು ಹೋಗ್ತಿದಾರಲ್ಲ ಗಾಡಿ. ನೋಡಿ ರೋಡು ಹಿಂಗೆ ಕಚಡ ರೋಡ್ ಥರ ಐತೆ, ಫುಲ್ಲು ಬರೀ ಅಲ್ಲಾನೇ ಇರೋದು. ಈ ರೋಡೆಲ್ಲ ಇನ್ನೂ ಯಾವಾಗ ರೆಡಿ ಆಗುತ್ತಪ್ಪ? ಈ ಕಡೆ ಏನಿಲ್ಲ, ಅದೇ ನೋಡಿದ್ರೆ ಫುಲ್ಲು ಇದಿದೆ, ಅಲ್ಲಾನೇ ಇರೋದು. ಬರೀ ಅಲ್ಲ ದಿನೇ ಇರೋದು ರೋಡು. ಯಾವ ರೋಡ್ ಅಂದರೆ ಇದು ಮಾಲೂರಿಗೆ ಹೋಗೋ ರೋಡ್. ಇದು ಇಷ್ಟ ನಾವು ಚಿಂತಾಮಣಿ ರೋಡಲ್ಲಿ ಇದ್ವಿ, ಇವಾಗ ಮಾಲೂರು ರೋಡಿಗೆ ಶಿಫ್ಟ್ ಆಗಿದ್ದೀವಿ. ಅದೇ ಹೋಗೋಣ ಹಂಗೆ, ಹೋಗಿ ನಾವು ಫೈಟಿಗೆ ಹೋಗಿ ನೋಡೋಣ ಅಲ್ಲಿ ಎಷ್ಟು ಗಂಟೆಗೆ ಲೋಡ್ ಮಾಡ್ತಾರೆ ಏನಂದರೆ ಈ ರೋಡಲ್ಲಿ ಫುಲ್ಲಾಗಿ ಬರೋದೆಲ್ಲ ಈ ಪೆಟ್ರೋಲ್ದು ಟ್ಯಾಂಕರೇ. ಪೆಟ್ರೋಲ್ ಅನಿಸುತ್ತೆ. ಹಾಂ, ಅದೇ ಬರೀ ಇದೆ ಅಂತ ಇಲ್ಲೊಂದು ಹೋಗ್ತೈತಿ, ಇಲ್ಲೊಂದು ಹೋಗ್ತೈತಿ. ಹಿಂದೆಗಳೆಲ್ಲ ಬೇಜಾನ್ ಬರ್ತೈತಿ. ಯಾಕಂದ್ರೆ ಒಳಗಡೆ ಪೆಟ್ರೋಲ್ದು ಡೀಸೆಲ್ದೇನೇ ಇದೆ ಒಳಗಡೆ. ಆ ಕಡೆ ನೋಡಿದ್ರೆ ಗ್ಯಾಸ್ ಇದೆ ಇಂಡಿಯನ್ ಆಯಿಲ್ದು, ಈ ಕಡೆ ನೋಡಿದ್ರೆ ಭಾರತ್ ಮತ್ತು ಹೋಗ್ತೀವಿ ಇದು ಹತ್ರ. ಬರೀ ಅಲ್ಲ ತಿಂತಾನೆ ಅಪ್ಪ ರೋಡ್ಗಳು. ಗೋಡನ್ ಹೆಂಗೈತಿ ಹೊಸ ಗೋಡನ್ನು? ಸ್ವಲ್ಪ ದೊಡ್ಡದಾಗೆ ಇದೆ, ಪರವಾಗಿಲ್ಲ. ಏನಂದರೆ ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ಲ ಇವಾಗ ಎಲ್ಲಿ ಲೋಡಿಂಗ್ ಏನಂತ. ನಾನು ಅವ್ರವ್ರು ಇರೋ ಹತ್ರ ಕೇಳಿ ಲಾಸ್ಟಿಗೆ ಅಲ್ಲೊಂದು ಗಾಡಿ ಐತೆ, ಅದಾದಮೇಲೆ ನಮ್ಮ ಗಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಹಾಕ್ಕೊಂಡು ನೋಡೋಣ ಇವರು ಎಷ್ಟೊತ್ತಿಗೆ ಮಾಡ್ತಾರೆ ಅಂತ. ಯಾಕಂದ್ರೆ ಅಲ್ಲಿದ್ದು ಪ್ರೊಸೀಜರ್ ಗೊತ್ತು ಏನಂತ, ಹೆಂಗೆ ಅಂತ. ಇಲ್ಲಿದ್ದು ಏನಂತ ಗೊತ್ತಿಲ್ಲ, ಇನ್ನು ಹೋಗ್ತಾ ಗೊತ್ತಾಗುತ್ತೆ. ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಡೋರ್ ತೆಗ್ದು ಇಕ್ಕೋಣ, ರೆಡಿಯಾಗಿ ಮಾಡ್ತಾರೆ ಅವರು. ಫುಲ್ಲು ಘಮ ಅಂತ ಫುಲ್ಲು ಬೂಮರ್ ವಾಸನೆ ಹೊಡಿತೈತೆ. ಏನೀಗಂದರೆ ಮೊನ್ನೆ ಬೂಮರ್ ಲೋಡ್ ಹಾಕೊಂಡೋಗಿದ್ನಲ್ಲ, ಅದಕ್ಕೆ ತೆಗ್ದಿತ್ತೆ ಗುಬ್ಬಂತ ಬರ್ತೈತೆ ವಾಸನೆ. ಫುಲ್ ಖಾಲಿ ಇವಾಗ ನೆಕ್ಸ್ಟ್ ಏನಂದರೆ ಒಳಗಡೆಲ್ಲ ಫುಲ್ಲು ಬ್ಲೂ ಕಲರ್ ಹೊಡಿಸ್ಬಿಡೋಣ ಅಂತ ಪ್ಲಾನಿಂಗು. ಇಲ್ಲಾಂದರೆ ಕಂಟೈನರ್ ಒಳಗಡೆ ಇವಾಗ ಈ ಕಲರ್ ಇದೆಯಲ್ಲ, ನೆಕ್ಸ್ಟ್ ಬ್ಲೂ ಕಲರ್ ಚೇಂಜು. ಗಾಡಿ FC ಗೆ ಹೋಗುತ್ತೆ. ಈ ತಿಂಗಳು ಬರೋ ತಿಂಗಳು ಗಾಡಿ FC ಇದೆ.
ಎಲ್ಲ ಬಿಚ್ಬಿಟ್ಟು ಮತ್ತೆ ರೀಪೇಂಟ್ ಮಾಡಿಸಿ ಹೋಗೋದೆ.